ನಿಮ್ಮೆಲ್ಲರಿಗೂ ಕೂಡ MIF ಕೂಟಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೋದ ವಾರ ನಾವು ಒಂದು ಅಂಶವನ್ನು ಮಾತಾಡಿದ್ವಿ. ಹೋದ ವಾರ ಅಂಶ ಏನು ಅಂತಂತಂದ್ರೆ ವೆರಿ ಗುಡ್. ಹೋದ ವಾರ ಮಾತಾಡಿರುವಂಥ ಅಂಶ ಏನು ಅಂತಂದರೆ ಕ್ರೈಸ್ತರಿಗೆ ದೇಶಭಕ್ತಿ ಇರಲ್ವಾ ಎಂಬುದಾಗಿ ನಾವು ಮಾತಾಡಿದ್ವಿ. ಹೋದ ಭಾನುವಾರ ಈ ಅಂಶವನ್ನು ಮಾತಾಡಿದ್ವಲ್ಲ, ಅದಕ್ಕಿಂತ ಮುಂಚೆ ಹೋದ ಶನಿವಾರ ನಮಗೆ ಸ್ವಾತಂತ್ರ್ಯ ಬಂದಿದೆನಾ ಎಂಬುದಾಗಿ ಮಾತಾಡಿದ್ದು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಇದೆ. ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂಬುದಾಗಿ ತೆಲುಗುದಲ್ಲಿ ಹೇಳಿದ್ದೀನಿ. ನಮಗೆ ಇದುವರೆಗೂ ಸ್ವಾತಂತ್ರ್ಯ ಬಂದಿದೆನಾ ಇಲ್ವಾ ಎಂಬುದಾಗಿ ತೆಲುಗುದಲ್ಲಿ ಹೇಳಿದ್ದೀನಿ. ಇದು ಶನಿವಾರದಲ್ಲಿ ಹೇಳಿರುವಂಥ ಮಾತು. ತದನಂತರ ನಮ್ಮ MIF ಕೂಟದಲ್ಲಿ ನಮಗೆ ಕ್ರೈಸ್ತರಿಗೆ ದೇಶಭಕ್ತಿ ಇರಲ್ವಾ ಎಂಬುದಾಗಿ ಹೋದ ವಾರ ಮಾತಾಡ್ಕೊಂಡ್ವಿ. ಈ ವಾರ ಏನು ಮಾತಾಡೋಣ ಎಂಬುದಾಗಿ ಆಲೋಚನೆ ಮಾಡಿದಾಗ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ನಾನು ಹೇಳಿದೆ. ಹೋದ ವಾರ ಏನು ಮಾತಾಡಿದ್ವಿ? ಕ್ರೈಸ್ತರಿಗೆ ದೇಶಭಕ್ತಿ ಇರಲ್ವಾ ಎಂಬುದಾಗಿ ಮಾತಾಡಿಕೊಂಡ್ರೆ ಅದರಲ್ಲಿ ಸ್ವಾತಂತ್ರ್ಯ ಅಂದರೆ ಏನು, ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ, ಆಗಸ್ಟ್ 15 ಇರುವಂಥ ಪ್ರಾಮುಖ್ಯತೆ ಏನು ಎಂಬುದಾಗೆಲ್ಲ ನೋಡಿಕೊಂಡಿದೆ. ಆಗಸ್ಟ್ 15ರಂದು ಯಾವ ದೇಶಕ್ಕೂ ಕೂಡ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಂಬುದಾಗಿ ಕೂಡ ನಾವು ಆಲೋಚನೆ ಮಾಡಿದ್ವಿ. ಹೌದಾ? ಸ್ವಾತಂತ್ರ್ಯ ಅಂದರೆ ಏನು, ನಾವು ಯಾವಕ್ಕೆ ಬಾನಿಸರಾಗಿದೆ, ನಾವು ಯಾವುದರಿಂದ ವಿಮುಕ್ತರಾಗಬೇಕು ಎಂಬುದಾಗಿ ನಾವು ಹೋದ ವಾರ ನೋಡಿದೆವು. ನಾವು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯಾಸ ಪಟ್ಟಿದ್ದೀವಿ, ಒಳ್ಳೆಯದು. ಅದಕ್ಕಿಂತ ಮುಖ್ಯವಾಗಿ ಶರೀರ ಸಂಬಂಧವಂಥ ಸ್ವಾತಂತ್ರ್ಯದಲ್ಲಿ ಕೂಡ ನಮಗೆ ಅವಕಾಶಗಳು, ನಾವು ಶರೀರ ಸಂಬಂಧವಂಥ ಸ್ವಾತಂತ್ರ್ಯದಲ್ಲಿ ದಾಸರಾಗಿದ್ದೀವಿ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಶರೀರ ಸಂಬಂಧವಾದಂಥ ಅಥವಾ ಆತ್ಮ ಸಂಬಂಧವಾದಂಥ ಸ್ವಾತಂತ್ರ್ಯ ಸಿಗುತ್ತೆ. ಶರೀರ ಸಂಬಂಧವಾದಂಥ ಸ್ವಾತಂತ್ರ್ಯ ನಮ್ಮ ದೇಶದ ಹೋರಾಟಗಾರರು ತಂದು ಕೊಟ್ಟಿದ್ದಾರೆ. ಆತ್ಮಕ್ಕೆ ಬೇಕಾದಂಥ ಸ್ವಾತಂತ್ರ್ಯ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದು ಕೊಟ್ಟಿದ್ದಾನೆ ಎಂಬುದಾಗಿ ಹೋದ ವಾರ ತಿಳಿದುಕೊಂಡ್ವಿ. ಈ ವಾರ ಏನು ತಿಳಿದುಕೊಳ್ಳೋಣ ಅಂತಂದರೆ, ನಮ್ಮ ದೇಶಕ್ಕೋಸ್ಕರ ಅನೇಕರು ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಹೌದಿಲ್ವಾ? ನಮ್ಮ ದೇಶವನ್ನು, ಭಾರತ ದೇಶಕ್ಕೆ ಸ್ವತಂತ್ರ ತರುವುದಕ್ಕೆ ಅನೇಕರು ತಮ್ಮ ಪ್ರಾಣಗಳನ್ನು ಅರ್ಪಿಸಿದ್ದಾರೆ. ಆ ಅರ್ಪಿಸಿದಂಥ ವ್ಯಕ್ತಿಗಳು ಕ್ರೈಸ್ತರಲ್ಲ. ಅನೇಕರು ಕ್ರೈಸ್ತರಲ್ಲ, ಸುಮಾರು ಜನಗಳು ಕ್ರೈಸ್ತರಲ್ಲ. ಎಲ್ಲೋ ಕೆಲವು ಜನ ಕ್ರೈಸ್ತರು ಇರಬಹುದು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ಯ ಜನರೇ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದರಲ್ಲಿ ಮೊನ್ನೆ ಯಾರ್ಯಾರು ನೋಡಿದ್ವಿ? ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು, ಮುಖ್ಯವಾದಂಥ ಹೆಸರುಗಳು ಯಾರ್ಯಾರು ನೋಡಿದ್ವಿ? ಮತ್ತೊಂದ್ಸಲ ನೋಡೋಣ. ಹೋದ ವಾರ ಕೆಲವರು ಮುಖ್ಯವಾದಂಥ ವ್ಯಕ್ತಿಗಳ ಹೆಸರು ನೋಡಿದ್ವಿ. ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಹೆಸರು ಒಂದು ನಿಮಿಷ ತೋರಿಸಿ. ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಲಜಪತ್ ರಾಯ್, ಮಂಗಲ್ ಪಾಂಡೆ, ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಸುಖದೇವ್ ಎಂಬವರು, ಇವೆಲ್ಲರೂ ಸ್ವಾತಂತ್ರ್ಯಕ್ಕೆ ಹೋರಾಟಗಾರರಲ್ಲಿ ಮುಖ್ಯರು. ಇವರು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿಲ್ಲ. ಆದರೆ ಇದು ಬೈಬಲ್ ಪ್ರಕಾರವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ದೇಶಕ್ಕೆ ಅಥವಾ ಯಾವ ಲೋಕಕ್ಕೆ ಹೋಗಿರ್ತಾರೆ ಎಂಬುದನ್ನು ನಾವು ಆಲೋಚನೆ ಮಾಡಿದ್ರೆ, ಮೇಲಿನ ಹೆಡ್ಲೈನಲ್ಲಿ ಏನಿದೆ? ಮಾರ್ಕು 16:16 ಪ್ರಕಾರ, ಮಾರ್ಕನ ಬರೆದ ಸುವಾರ್ತೆ 16:16 ಪ್ರಕಾರ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಲೋಕದಲ್ಲಿ ಇದ್ದಾರೆ ಎಂಬುದಾಗಿ. ಮಾರ್ಕು 16:16 ಏನಿದೆ? ಮಾರ್ಕನ ಬರೆದ ಸುವಾರ್ತೆ 16:16 ಏನಿದೆ? ಒಂದ್ಸಲ ಓದೋಣ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನಿಗೆ ದಂಡನೆಗೆ ಗುರಿ ಆಗ್ತಾನೆ. ಹೌದಾ? ಒಂದು ನಿಮಿಷ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವನು ಮಾತ್ರ ರಕ್ಷಣೆ ಹೊಂದ್ತಾರೆ, ನಂಬದೆ ಹೋಗುವವರಿಗೆ ನರಕ ಅಥವಾ ದಂಡನೆಗೆ ಗುರಿ ಆಗುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಒಂದು ವಿಷಯ, ಅನೇಕರು ಸ್ವಾತಂತ್ರ್ಯ ಹೋರಾಟಗಾರರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ತಮ್ಮ ಪಾಪಗಳಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಾರದೆ ಸತ್ತೋಗಿದ್ದಾರೆ. ಯೇಸು ಕ್ರಿಸ್ತನನ್ನು ಅವರು ನಂಬಿಕೊಳ್ಳೋದಕ್ಕೆ ಅವಕಾಶಗಳೇ ಇಲ್ಲ.
ಅವರು ನಿರಂತರವಾಗಿ ದೇಶದ ಕಷ್ಟದಲ್ಲಿ, ದೇಶದ ಸಂಕಟದಲ್ಲಿ, ದೇಶವನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕು, ದೇಶವನ್ನು ಯಾವ ರೀತಿಯಲ್ಲಿ ಸ್ವತಂತ್ರಿಸಿಕೊಳ್ಳಬೇಕು ಎಂಬುದಾಗಿ ಅದರಲ್ಲಿ ಅವರು ಸಮಯವನ್ನು ಕೊಳ್ಳುತ್ತಾ ಬ್ರಿಟಿಷರ ಜೊತೆ ವಿರುದ್ಧವಾಗಿ ತಮ್ಮ ಸ್ವರವನ್ನೆತ್ತಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿ ತಮ್ಮ ಪ್ರಾಣಗಳನ್ನು ಅರ್ಪಿಸಿದರೆ ಹೊರತು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ತಮ್ಮ ಪಾಪಗಳನ್ನು ತೊಳೆದುಕೊಂಡಿಲ್ಲ. ಅರ್ಥ ಆಯ್ತಾ? ಈಗ ನಮಗೆ ಇಷ್ಟು ಪ್ರಾಣ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರುವಂಥ ಆ ಮಹಾವೀರರು ಶೂರರು ಯಾವ ಲೋಕದಲ್ಲಿದ್ದಾರೆ? ನಮ್ಮ ಬೈಬಲ್ ಪ್ರಕಾರ ಯಾವ ಲೋಕದಲ್ಲಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ಬೈಬಲಲ್ಲಿ ಒಂದು ಮಾತಿರುತ್ತೆ, ದೇವರು ಅನ್ಯಾಯಸ್ಥನಲ್ಲ ಎಂಬುದಾಗಿ. ದೇವರು ಅನ್ಯಾಯ ಮಾಡುವಂತ ಉಂಟಾ? ದೇವರಲ್ಲಿ ಅನ್ಯಾಯ ಉಂಟಾ? ದೇವರಲ್ಲಿ ಅನ್ಯಾಯ ಏನಾದರೂ ಉಂಟಾ? ಹಾಗಾದ್ರೆ ಈ ಮಾರ್ಕನು ಬರೆದ ಸುವಾರ್ತೆ 16 ಅದರಲ್ಲಿ ಏನಿದೆ? ನಂಬಿದವರು ಮಾತ್ರ ಸ್ವರ್ಗ ಇದೆ, ನಂಬಲಾರದವ್ರಿಗೆ ಶಿಕ್ಷೆ ಇದೆ ಎಂಬುದಾಗಿ ಹೇಳಿದಾರಲ್ಲ. ಆದರೆ ಸ್ವತಂತ್ರ ಹೋರಾಟಗಾರರು ಯಾರು ನಂಬಿಲ್ಲ. ಹಂಗಾದ್ರೆ ಸ್ವತಂತ್ರ ಹೋರಾಟಗಾರರೆಲ್ಲರೂ ನರಕಕ್ಕೆ ಹೋಗಿದಾರ? ಬೈಬಲ್ ಪ್ರಕಾರ ನರಕಕ್ಕೆ ಹೋಗಿದ್ದಾರೆ ಅವರು ಎಂಬುದಾಗಿ ಹೇಳಿದ್ರೆ, ನಮ್ಮ ದೇವರು ನೀತಿವಂತನು, ನ್ಯಾಯವಂತನು, ಆತನಲ್ಲಿ ಅನ್ಯಾಯವೇನೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ತಕ್ಕ ಪ್ರತಿಫಲ ಕೊಡುವಂಥ ಶಕ್ತಿ ಸಾಮರ್ಥ್ಯ ಉಳ್ಳಂಥ ದೇವರು. ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಯನ್ನು ನೋಡಿ, ದೃಷ್ಟಿಸಿ ನೋಡಿ ಅವನಿಗೆ ಬೇಕಾಗಿರುವಂಥ ಪ್ರತಿಫಲ ಕೊಡುವಂಥ ನಮ್ಮ ದೇವರು. ಆತನು ಯಾವ ಮನುಷ್ಯನಿಗೂ ಕೂಡ ಅನ್ಯಾಯ ಮಾಡುವುದಿಲ್ಲ ಎಂಬುದಾಗಿ ಬೈಬಲ್ ಬಟ್ಟಿದೆ. ಒಂದು ಮಾತು ನೋಡೋಣ. ರೋಮಪುರ ಬರೆದ ಪತ್ರಿಕೆ, ಅಪೊಸ್ತಲನಾಗಿರುವಂಥ ಪೌಲನು ರೋಮದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವರ್ಷದಲ್ಲಿ ಒಂದು ಮಾತಿರುತ್ತೆ. ಅಪೊಸ್ತಲನಾಗಿರುವಂಥ ಪೌಲನು ರೋಮದವರು ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವರ್ಷ. ಹಾಗಾದ್ರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಏನು ಹೇಳೋಣ? ಸ್ವತಂತ್ರ ಹೋರಾಟಗಾರರು ಒಂದು ವೇಳೆ ದೀಕ್ಷೆ ಸ್ನಾನ ಮಾಡಿಕೊಂಡಿಲ್ಲ, ಹಂಗಾದ್ರೆ ಅವ್ರು ನರಕಕ್ಕೆ ಹೋಗಿದಾರ? ಅವ್ರ ವಿಷಯದಲ್ಲಿ ದೇವರು ಅನ್ಯಾಯ ಮಾಡ್ತಾನ ಎಂಬುದಾಗಿ ಹೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? ಸಂದರ್ಭ ಬೇರೆ ಇದೆ. ನಾವು ಈಗ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ರಿಂದ ಅವ್ರ ಬಗ್ಗೆ ನಾವು ಫೋಕಸ್ ಮಾಡೋಣ. ಹಾಗಾದ್ರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟು? ಎಂದಿಗೂ ಇಲ್ಲ ಎಂಬುದಾಗಿ ಆನ್ಸರ್ ಬರುತ್ತೆ. ಎಂದಿಗೂ ಇಲ್ಲ, ದೇವರಲ್ಲಿ ಅನ್ಯಾಯವಿರುವುದಿಲ್ಲ. ಹಾಗಾದ್ರೆ ಅವರು ದೀಕ್ಷೆ ಸ್ನಾನ ಮಾಡಿಸ್ಕೊಂಡಿಲ್ಲಲ್ಲ, ಮತ್ತೆ ಹೆಂಗ ಎಂಬುದಾಗಿ ನಾವು ನೋಡಿದ್ವಿ. ಆದರೆ ಅವರು ದೀಕ್ಷೆ ಸ್ನಾನ ಮಾಡಿಸ್ಕೊಂಡಲ್ಲ. ಅವರು ಹೆಂಗಾಗುತ್ತೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ, ಅಪೊಸ್ತಲನಾಗಿರುವಂಥ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನದಲ್ಲಿ ಒಂದು ಮಾತಿರುತ್ತೆ, ಓದೋಣ. ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳ್ತಾನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನ. ಮನುಷ್ಯಕುಮಾರು ತನ್ನ ತಂದೆಯ ಪ್ರತಿಭಾದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಅವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡುವವನು. ಏನ್ ಮಾಡ್ತಾನೆ? ಏನಾಗುತ್ತೆ? ಯೇಸು ಪ್ರಭು 2ನೇ ಬರೋಣರಲ್ಲಿ ಬರುತ್ತಾನೆ. ಆತನು ಏನ್ ಮಾಡ್ತಾನೆ ಅಂತಂದ್ರೆ, ಅವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತಾನೆ. ಪ್ರತಿಫಲ ಕೊಡುವತಾನೆ. ನಾವು ಯಾವ ರೀತಿಯಲ್ಲಿ ಬದುಕಿದ್ದೀವಿ ಎಂಬುದಾಗಿ ನಮ್ಮ ಲೆಕ್ಕವನ್ನು ದೇವರು ಪರಿಶೀಲನೆ ಮಾಡಿ, ದೇವರಿಗೆ ಅನುಕೂಲವಾದಂಥ ಭಕ್ತಿಯಲ್ಲಿ, ದೇವರ ಅನುಕೂಲವಾದಂಥ ಸನ್ಮಾರ್ಗದಲ್ಲಿ ನಡೆದಿದ್ರೆ ಅವರನ್ನು ಸ್ವರ್ಗಕ್ಕೆ, ದೇವರಿಗೆ ವ್ಯತಿರೇಕವಾದಂಥ, ದೇವರಿಗೆ ವಿರುದ್ಧವಾದಂಥ ಮಾರ್ಗದಲ್ಲಿ ನಾವು ಏನಾದರೂ ನಡೆದಿದೆಯಾದರೆ ಅವರನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತಾರೆ. ಆ ಪ್ರತಿಫಲ ಕೊಡುವಂಥದ್ದು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಕೊಡ್ತಾನೆ. ಹಾಗಾದರೆ ಸ್ವತಂತ್ರ ಹೋರಾಟಗಾರರಿಗೆ ಯಾವ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ? ಸ್ವತಂತ್ರ ಹೋರಾಟಗಾರರಿಗೆ ಅವರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲ. ಅವರು ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ಹೋರಾಟದಲ್ಲಿ ಅವರು ಕಾಲವನ್ನು ಕಳೆದಿದ್ದಾರೆ ಹೊರತು ಅವರು ದೇವರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ. ಅವ್ರ ಬಗ್ಗೆ ನಾವು ನೋಡೋದಾದ್ರೆ ರೋಮದವರು ಬರೆದ ಪತ್ರಿಕೆ ರೋಮದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. 2ನೇ ಅಧ್ಯಾಯ 19ನೇ ವಚನ. ಅಪೊಸ್ತಲನಾದಂಥ ಪೌಲನು
ಹ್ಮ್ 19 ಧರ್ಮಶಾಸ್ತ್ರದಲ್ಲಿ ನೆಕ್ಸ್ಟ್ ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯ ಸ್ವರೂಪಗಳನ್ನು ಸಾರಿ 14ನೇ ವಚನ ರೋಮಪುರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲವಾಗಿದ್ದರೂ ತಾವೇ ತಮಗೆ ಧರ್ಮಶಾಸ್ತ್ರವಾಗಿದ್ದಾರೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನಾಗಿದೆ ಅಂತಂದ್ರೆ, ಯಹೂದ್ಯರಿಗೆ ಧರ್ಮಶಾಸ್ತ್ರವಿದೆ. ಯೇಸು ಕ್ರಿಸ್ತನ ಬರೋಕ್ಕಿಂತ ಮುಂಚೆ ಅವರು ಸತ್ತು ಹೋಗಿದ್ರೆ ಯಹೂದ್ಯರಿಗೆ ಧರ್ಮಶಾಸ್ತ್ರ ಪ್ರಕಾರ ನ್ಯಾಯ ತೀರ್ಪು ಸಿಗುತ್ತೆ. ಆ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಂತಹ ದೇವರು ಆ ಧರ್ಮಶಾಸ್ತ್ರ ಆಜ್ಞೆಗಳನ್ನು ಇವರು ಮೀರಿದಾರ ಅಥವಾ ಆ ಧರ್ಮಶಾಸ್ತ್ರಕ್ಕೆ ಏನಾದರೂ ವ್ಯತಿರೇಕವಾದಂತಹ ವಿರುದ್ಧವಾಗಿ ಏನಾದರೂ ನಡ್ಕೊಂಡಿದ್ದಾರೆ ಎಂಬುದಾಗಿ ನೋಡಿದ್ರೆ ಆ ಧರ್ಮಶಾಸ್ತ್ರ ಪ್ರಕಾರ ಯಹೂದ್ಯರಿಗೆ ತೀರ್ಪು ಸಿಗುತ್ತೆ, ನ್ಯಾಯ ಸಿಗುತ್ತೆ. ಆದರೆ ಕ್ರೈಸ್ತರಿಗೆ ಹೊಸ ಒಡಂಬಡಿಕೆ ಮುಖಾಂತರ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಾವು ಪಾಪಗಳನ್ನು ತೊಳೆದುಕೊಂಡಿದ್ರೆ ಯೇಸು ಕ್ರಿಸ್ತನ ಆಜ್ಞೆಗಳ ಮೂಲಕ ಅದನ್ನು ಕೊಟ್ಟಿರುವಂತಹ ಹೊಸ ಒಡಂಬಡಿಕೆ ಮೂಲಕ ಈಗಿನ ಪ್ರಪಂಚದ ಮನುಷ್ಯರೆಲ್ಲರಿಗೆ ನ್ಯಾಯ ತೀರ್ಪು ಸಿಗುತ್ತೆ. ಆಗಿನ ಕಾಲದಲ್ಲಿ ಅನ್ಯ ಜನಗಳು ಅಂದ್ರೆ ಧರ್ಮಶಾಸ್ತ್ರವಿಲ್ಲದವರು, ಧರ್ಮಶಾಸ್ತ್ರ ಯಾರಿಗಿದೆ? ಕೇವಲ ಯಹೂದ್ಯರಿಗೆ ಮಾತ್ರವಿದೆ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನಗಳಿದಾರಲ್ಲ, ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನಗಳು ಒಂದು ವೇಳೆ ಅವರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರವನ್ನು ಇರುತ್ತೆ. ಸ್ವಾಭಾವಿಕ ಅಂತಂದ್ರೆ ಮನಸ್ಸಿನಲ್ಲಿ ಒಂದು ಕೆಟ್ಟದ್ದು ಒಳ್ಳೇದೆಂಬ ಅರಿವಿರುತ್ತಲ್ಲ, ಇದು ಮಾಡಿದ್ರೆ ಕೆಟ್ಟದ್ದು, ಇದು ಮಾಡಿದ್ರೆ ಒಳ್ಳೇದು, ಇದು ಮಾಡಿದ್ರೆ ನಮಗೆ ನಷ್ಟ ಬರುತ್ತೆ, ಇದು ಮಾಡಿದ್ರೆ ಮೋಸ ಆಗುತ್ತೆ, ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಎಂಬುದನ್ನು ಅರಿವಿರುತ್ತಲ್ಲ. ಈ ಒಳ್ಳೇದು ಮಾಡಬೇಕೆಂಬ ಸ್ವಾಭಾವಿಕವಾಗಿ ತಮಗೆ ತಾವೇ ಅಧಿಕಾರಿ ಆದರೆ ತಮಗೆ ತಾವೇ ಏನಾಗುತ್ತೆ, ತಮಗೆ ತಾವೇ ಧರ್ಮಶಾಸ್ತ್ರ ಆದರೆ ಅದ್ರ ಪ್ರಕಾರ ಅವರಿಗೆ ನ್ಯಾಯ ತೀರ್ಪು ಸಿಗುತ್ತೆ. ಮತ್ತೊಂದ್ಸಲ ಹೋದ್ರೆ 2ನೇ ಅಧ್ಯಾಯ 14ನೇ ವಚನ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಇಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮಶಾಸ್ತ್ರವಾಗಿದ್ದಾರೆ. ಹೇಗಂದ್ರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಮನಸ್ಸೇ ಅವರಿಗೆ ಧರ್ಮಶಾಸ್ತ್ರ ಆಗಿದೆ. ಧರ್ಮಶಾಸ್ತ್ರ ಇಲ್ಲದ ಅನ್ಯ ಜನರಿಗೆ ಯಾವ ರೀತಿಯಲ್ಲಿ ತೀರ್ಪು ಸಿಗುತ್ತೆ ಅಂದ್ರೆ ಅವ್ರ ಮನಸ್ಸೇ ಅವರ ಧರ್ಮಶಾಸ್ತ್ರ, ಅವ್ರ ಮನಸ್ಸೇ ಅವರ ಧರ್ಮಶಾಸ್ತ್ರ. ಅವ್ರ ಮನಸ್ಸಿಗೆ ಏನಾದರೂ ಒಳ್ಳೇದಾಯಿತು ಅಂತಂದ್ರೆ ಆ ದೇವರ ದೃಷ್ಟಿಯಲ್ಲಿ ಆ ಮನಸ್ಸಿಗೆ ಸಂಬಂಧಪಟ್ಟಂತಹ ಮಾತು ದೇವರಿಗೆ ಅನುಕೂಲವಾಗಿದ್ರೆ ಅದು ದೇವರ ಮೆಚ್ಚುಗೆ ಆದ್ರೆ ಅವರಿಗೆ ಆ ಮನಸ್ಸಿಗೆ ಆ ಧರ್ಮಶಾಸ್ತ್ರ ಪ್ರಕಾರ ಮನಸ್ಸೆಂಬ ಧರ್ಮಶಾಸ್ತ್ರ ಪ್ರಕಾರ ತೀರ್ಪು ಕೊಡ್ತಾನೆ. ನಮ್ಮ ದೇಶಕ್ಕೋಸ್ಕರ ಅನೇಕರಿಗೋಸ್ಕರ ಅನೇಕರು ಸುಖಕ್ಕಾಗಿ ತಮ್ಮ ಸುಖವನ್ನು ತ್ಯಜಿಸಿ ಸ್ವತಂತ್ರ ಹೋರಾಟಗಳು ನಮ್ಮೆಲ್ಲರಿಗೂ ಇಷ್ಟು ಸೌಭಾಗ್ಯವನ್ನು ತಂದು ಕೊಟ್ಟಿದ್ದಕ್ಕೆ ಅವರು ಪ್ರಯಾಸ ಪಟ್ಟಿದ್ದಾರಲ್ಲ, ಅವರು ಯಾರನ್ನು ಮೋಸ ಮಾಡಿಲ್ಲ. ನಮಗೆ ಬೇಕು ಎಂಬುದಾಗಿ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ದಾರೆ ಹೊರತು ಅವರು ಯಾರನ್ನು ಮೋಸ ಮಾಡಿ ಯಾರನ್ನು ಅನ್ಯಾಯ ಮಾಡಿ ಕದ್ದುಕೊಂಡಿದ್ದು ಅಲ್ಲ. ನೀತಿಗೋಸ್ಕರ ನ್ಯಾಯಕ್ಕೋಸ್ಕರ ನಮ್ಮ ದೇಶ ನಾವು ಆಳ್ವಿಕೆ ಮಾಡಬೇಕು, ನಮ್ಮ ದೇಶ ನಾವು ಬದುಕಬೇಕು ಎಂಬುದಾಗಿ ಹೋರಾಟ ಮಾಡಿದರೆ ಹೊರತು ಅನ್ಯಾಯವಾಗಿ ಹೋರಾಟ ಮಾಡಿಲ್ಲ. ಅದರಿಂದ ದೇವರು ಅವರ ಮನಸ್ಸಿಗೆ ತಕ್ಕ ಹಾಗೆ ದೇವರು ಪ್ರತಿಫಲ ಕೊಡ್ತಾನೆ. ಮತ್ತೊಂದ್ಸಲ ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 30ನೇ ವಚನ ನಾವು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 3ನೇ ವಚನ. ಹಾಗಾದ್ರೆ ಏನ್ ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿದ ಅನ್ಯ ಜನರಿಗೆ ನೀತಿ ಅಂದರೆ ನಂಬಿಕೆಯಿಂದ ಉಂಟಾಗುವ ನೀತಿ ದೊರಕಿತು. ಆಲ್ರೆಡಿ ಅನ್ಯ ಜನರಿಗೆ ನೀತಿ ದೊರಕಿದೆ. ಅವ್ರಿಗೆ ಎಲ್ಲಿ ಸಿಕ್ಕಿದೆ ನೀತಿ? ಅವರ ಧರ್ಮಶಾಸ್ತ್ರವಿಲ್ಲ, ಅವರಲ್ಲಿ ಧರ್ಮಶಾಸ್ತ್ರವಿಲ್ಲ, ಆದ್ರೂ ಕೂಡ ಅವರು ನೀತಿವಂತರು ಎಂದು ಎನಿಸಲ್ಪಟ್ಟಿದ್ದಾರೆ. ಎಲ್ಲಿ ಸಿಕ್ಕಿದೆ ಅವರಿಗೆ ಧರ್ಮಶಾಸ್ತ್ರ? ಯಹೂದ್ಯರಿಗೆ ಮಾತ್ರ ಧರ್ಮಶಾಸ್ತ್ರವಿದೆ.
ಆದರೆ ಅನ್ಯ ಜನಗಳು ಏನಿದ್ದಾರೆ, ನೀತಿಯನ್ನು ಅನುಸರಿಸಿ ಅದನ್ನು ಹೊಂದಿಕೊಂಡು ನಡೆದಿದ್ದರಿಂದ ಅವರಿಗೆ ನೀತಿವಂತರೆಂದು ಹೇಳಿಸಲ್ಪಟ್ಟಿದೆ. ಅವರು ನಂಬಿಕೆಸ್ಥರಾಗಿ, ಅವ್ರು ನೀತಿವಂತರಾಗಿ ನಂಬಿಕೆಯಲ್ಲಿ ಒಂದು ಸ್ಥಾನ ಸಿಕ್ಕಿದೆ ಎಂಬುದಾಗಿ ಹೇಳ್ತಾರೆ. ಮತ್ತೊಂದ್ಸಲ ಓದೋಣ. ಹಾಗಾದ್ರೆ ಏನ್ ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿದ ಅನ್ಯ ಜನರಿಗೆ ನೀತಿಯು ಅಂದರೆ ನಂಬಿಕೆಯಿಂದ ಉಂಟಾಗುವ ನೀತಿ ದೊರಕಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ನೀತಿಗೋಸ್ಕರ ಹೋರಾಡಿದ್ರೆ, ನೀತಿಯಾಗಿ ಬದುಕಿದ್ರೆ, ಅವರು ಜೀವಮಾನದಲ್ಲಿ ನೀತಿಯನ್ನು ಅನುಸರಿಸಿ ನಡೆಸಿದ್ದರಾದ್ರೆ ಅವರಿಗೆ ಒಳ್ಳೆ ಪ್ರತಿಫಲ ಕೊಟ್ಟಿರಬಹುದು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ನೀತಿಗೋಸ್ಕರ ಆಡಳಿತ ಮಾಡಿದ್ದಾರೆ, ನೀತಿಗೋಸ್ಕರ ಹೋರಾಡಿದ್ದಾರೆ ಹೊರತು ತಮ್ಮ ಸ್ವಾರ್ಥಕ್ಕಾಗಿ ಹೋರಾಡಿಲ್ಲ. ಅವರೇನೋ ಗಳಿಸಬೇಕೆಂಬುದಾಗಿ ಹೋರಾಡಿಲ್ಲ. ನಮ್ಮ ದೇಶದ ಜನರೆಲ್ಲೂ ಸುಖವಾಗಿರಬೇಕು, ನಾವೆಲ್ಲರೂ ನಮ್ಮ ದೇಶದಲ್ಲಿ ವಾಸ ಮಾಡಬೇಕಾದ ನೀತಿಗೋಸ್ಕರ ಅವರು ಹೋರಾಡಿದ್ದಾರೆ. ಅದರಿಂದ ನಮ್ಮ ದೇಶದ ಪ್ರಕಾರ ಒಂದು ವೇಳೆ ದೇವರಿಗೆ ಅವರು ನೀತಿ ವಿಷಯವಾಗಿ ಹೋರಾಡಿದೆ ಎಂಬುದಾಗಿ ಅನ್ನಿಸಿದರೆ ದೇವರು ಅವರಿಗೆ ನಿಜವಾಗಲು ಎಲ್ಲಿ ಕೊಡ್ತಾನೆ ಅಂದರೆ ನೀತಿವಂತರು ಎಂದು ಎಣಿಸಲ್ಪಟ್ಟು ಅವರಿಗೆ ಸ್ವರ್ಗ ಕೊಡೋದಕ್ಕೆ ಇಷ್ಟಪಡ್ತಾನೆ ದೇವರು. ಒಂದು ಉದಾಹರಣೆ ಹೇಳ್ತೀರಾ ಎಂಬುದಾಗಿ ನಾವು ಕೇಳಿದ್ರೆ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಚರಿತ್ರೆ ಸಿಗುತ್ತೆ. ಈಗ ಬೇಡ, ಒಂದು ಚರಿತ್ರೆ ಹೇಳ್ತೀನಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲನ್ ಎಂಬ ಒಬ್ಬ ಅನ್ಯ ದೇಶದ ಶತಾಧಿಪತಿ ಇರ್ತಾನೆ. ಅರ್ಥ ಆಯ್ತಾ? ಅಪೊಸ್ತಲ ಕೃತ್ಯಗಳಲ್ಲಿ 10ನೇ ಅಧ್ಯಾಯದಲ್ಲಿ ಅನ್ಯ ದೇಶದ ಶತಾಧಿಪತಿ ಆಗಿರುವಂತ ಕೊರ್ನೇಲನು ಭಯಭಕ್ತಿ ಇರ್ತಾನೆ. ದೇವರಲ್ಲಿ ಭಯಭಕ್ತಿ ಇದ್ದು ನಂಬಿಕೆ ಅನುಸರಿಸಿ ಮಾಡುತ್ತಾ. ನೋಡೋಣ, ಒಂದು ವಚನ ಓದೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ. ಕೈಸರಲ್ಲಿದ್ದ ಇತೆಲ್ಯ ಪಟಾಳಮೆನಿಸಿಕೊಳ್ಳುವ ಒಂದು ಪಟಾಲನ ಶತಾಧಿಪತಿ ಕೊರ್ನೇಲ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರಲ್ಲೂ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೊರ್ನೇಲ್ ಎಂಬ ಈ ವ್ಯಕ್ತಿ ಅನ್ಯ ದೇಶಸ್ಥನು. ಈತನು ದೇವರಲ್ಲಿ ಭಯಭಕ್ತನಾಗಿ ತನ್ನ ಮನೆದೇವರು ಸಹ ತನ್ನ ಮನೆಯವರಿಗೂ ಸಹ ದಾನ ಧರ್ಮಗಳನ್ನು ಮಾಡುತ್ತಾ ನೀತಿ ಅನುಸರಿಸುತ್ತಾ ದೇವರಲ್ಲಿ ಭಯಭಕ್ತಿ ಇದ್ದುದರಿಂದ ಅವರ ನೀತಿಯನ್ನು ದಾನ ಧರ್ಮಗಳನ್ನು ಮೆಚ್ಚಿಸಿ ದೇವರು ಅವರನ್ನು ಮೆಚ್ಚಿಸಿ ಅವರಿಗೆ ಕುಟುಂಬಕ್ಕೆ ಪ್ರತ್ಯೇಕವಾದಂಥ ಸಮಯವನ್ನು ಕೊಟ್ಟು ಅಪೊಸ್ತಲರ ಪೇತ್ರನ ಅವ್ರ ಮನೆ ಕೆಲಸ ಅವ್ರ ಮನಸ್ಸೆಲ್ಲರನ್ನು ರಕ್ಷಣೆ ಹೊಂದಿದೆ. ಅವರು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಅವರು ನೀತಿ ಅನುಸರಿಸಿ ದೇವರಲ್ಲಿ ಭಯಭಕ್ತಿ ಇದ್ದಾರೆ. ಆ ನೀತಿ ಅನುಸರಿಸಿದ ದೇವರಲ್ಲಿರುವಂತಹ ಭಯಭಕ್ತಿ ದೇವರಿಗೆ ಮೆಚ್ಚುಗೆಯಾಗಿದೆ. ಕೊರ್ನೇಲನ ಭಕ್ತಿ, ಕೊರ್ನೇಲನ ನೀತಿ ನಿಯಮಗಳು, ಕೊರ್ನೇಲ ಮಾಡುವಂಥ ದಾನ ಧರ್ಮಗಳು ದೇವರಿಗೆ ಇಷ್ಟವಾಗಿದೆ. ಆತನು ಅನ್ಯ ದೇಶಸ್ಥನಾದರೂ ಕೂಡ ದೇವರಲ್ಲಿ ಭಯಭಕ್ತಿನಾಗಿದ್ದಾನೆ. ನಾವು ಇದ್ರ ಮುಖಾಂತರ ಏನು ತಿಳ್ಕೊಬೇಕಂದ್ರೆ, ಯಾವ ದೇಶದಲ್ಲಿ ಇದ್ರೂ ಕೂಡ ಅವರ ನೀತಿ ನಿಯಮಗಳನ್ನು ಅನುಸರಿಸಿ ದಾನ ಧರ್ಮಗಳನ್ನು ಮಾಡುತ್ತಾ ದೇವರಿಗೆ ಅನುಕೂಲವಾದಂಥ ಭಕ್ತಿಯನ್ನು ಅನುಸರಿಸಿ ನಡೆದಿದ್ರೆ ಅವರು ದೇವರನ್ನು ಮೆಚ್ಚಿಕೊಳ್ಳುತ್ತಾನೆ ಎಂಬುದಾಗಿ ನಮಗೆ ವಾಕ್ಯ ಹೇಳ್ತದೆ. ಸ್ವಾತಂತ್ರ್ಯ ಹೋರಾಟಗಾರರು ಒಂದು ವೇಳೆ ನಮ್ಮ ದೇಶದ ವಿಷಯದಲ್ಲಿ ನೀತಿಗಳನ್ನು ಅನುಸರಿಸಿ ನಡೆದಿದೆ ಆದರೆ ಅವ್ರಿಗೂ ಕೂಡ ನಮ್ಮ ದೇವರು ಒಂದು ಅಲ್ಲಿ ತಕ್ಕ ಪ್ರತಿಫಲ ಕೊಡ್ತಾನೆ. ನೋಡೋಣ ಒಂದು ಸಲ. ಪ್ರಕಟಣೆ ಗ್ರಂಥ ಅಪೊಸ್ತಲನಾಗಿದ್ದ ಯೋಹಾನನು ಬರೆದಂಥ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಚನ. ರೈಟ್. ಈಗ ಬೇಗ ಬರ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಅದೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬನಿಗೆ ತನ್ನ ನಡತೆ ಪ್ರಕಾರ, ತನ್ನ ನಡವಳಿಕೆ ಪ್ರಕಾರ ಆತನು ಯಾವ ರೀತಿಯಲ್ಲಿ ಬದುಕಿದ್ದಾನೆ, ಆತನಿಗೆ ಯಾವ ರೀತಿಯಲ್ಲಿ ಪ್ರತಿಫಲ ಕೊಡಬೇಕು ಎಂಬುದಾಗಿ ಆ ವಿಷಯ, ಆ ಸ್ಥಿತಿ, ಆ ಗತಿ ಯಾರೆಲ್ಲಿದೆ ಅಂತಂದ್ರೆ ದೇವರ ಕೈಯಲ್ಲಿದೆ. ಪ್ರತಿಯೊಬ್ಬ ಮನುಷ್ಯನು ತಾನು ನಡೆದಿರುವ ತನ್ನ ಜೀವಮಾನದಲ್ಲಿ ನಡೆಯುವಂತ ಮಾಡಿದಂಥ ಕೃತ್ಯಗಳ ನಿಮಿತ್ತವಾಗಿ, ಅವರು ಮಾಡಿರುವಂಥ ಕೆಲಸ ಕಾರ್ಯಗಳ ನಿಮಿತ್ತವಾಗಿ, ಅವರು ಮಾಡಿರುವಂಥ ಪ್ರತಿಯೊಂದು ಕೆಲಸದಲ್ಲಿ ಅವರು ಏನು ಮಾಡಿದ್ದಾರೆ, ಧರ್ಮವನ್ನು ಅನುಸರಿಸಿ ನಡೆಸಿದ್ದಾರಾ ಅಥವಾ ಧರ್ಮಕ್ಕೆ ವಿರೋಧವಾಗಿ ನಡೆದಿದ್ದಾರಾ ಎಂಬುದಾಗಿ ಆಲೋಚನೆ ಮಾಡಿದ್ರೆ ಅವರು ಒಂದು ವೇಳೆ ಧರ್ಮಕ್ಕೆ ಅನುಕೂಲವಾಗಿ ದೇವರಿಗೆ ಅನುಕೂಲವಾದಂಥ ನಡೆದಿದ್ರೆ
ಅವರಿಗೆ ತಕ್ಕ ಪ್ರತಿಫಲ ಎಲ್ಲಿ ಸಿಗುತ್ತೆ? ಮತ್ತೊಂದ್ಸಲ ಓದೋಣ. ಪ್ರಕಟಣೆ ಗ್ರಂಥ 22:12. ಹೀಗೋ ಬೇಗ ಬರುತ್ತೇನೆ ಅಂದ್ರೆ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ, ಹೀಗೋ ಬೇಗ ಬರುತ್ತೇನೆ. 2ನೇ ಬರೋಣರಲ್ಲಿ ಹೀಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬರಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೋ ಅಂತ್ಯವೂ, ಮೊದಲನೇವನು ಕಡೆಯವನು, ಪ್ರಾರಂಭವೂ ಸಮಾಪ್ತವೂ ಆಗಿದ್ದೇನೆ. ಪ್ರತಿಯೊಬ್ಬನಿಗೆ ಕೊಡತಕ್ಕ ಪ್ರತಿಫಲ ನನ್ನಲ್ಲಿದೆ. ಪ್ರತಿಯೊಬ್ಬನಿಗೆ ಏನು ಅವನ ಕೃತ್ಯಗಳಿದಾವೋ, ಪ್ರತಿಯೊಬ್ಬನು ಏನು ಅವನ ನಡವಳಿಕೆ ಇದೆಯೋ, ಪ್ರತಿಯೊಬ್ಬನು ಅವನು ಏನು ಧರ್ಮವನ್ನು ಅನುಸರಿಸಿದನೋ, ಪ್ರತಿಯೊಬ್ಬನು ಏನು ಅಧರ್ಮವನ್ನು ಮಾಡಿದನೋ, ಅವನು ಏನೇನು ಮಾಡಿದನೋ ಪ್ರತಿಯೊಬ್ಬನು ಅವನವನ ನಡತೆಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವುದಕ್ಕೆ ಅದು ದೇವರ ಕೈಯಲ್ಲಿದೆ. ದೇವರು ಯಾರಿಗೂ ಅನ್ಯಾಯ ಮಾಡುವಂತ ದೇವರು ನಮ್ಮ ದೇವರಲ್ಲ. ಪ್ರಪಂಚಕ್ಕೆ ದೇವರು ಒಬ್ಬನೇ ಇದ್ದಾನೆ. ಪ್ರಪಂಚವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದ ದೇವರು ಒಬ್ಬನೇ ಇದ್ದಾನೆ. ಸ್ವತಂತ್ರ ಹೋರಾಟಗಾರರಿಗೂ ಕೂಡ ದೇವರು ಒಬ್ಬನೇ ಇದ್ದಾನೆ. ಕ್ರೈಸ್ತರಿಗೂ ದೇವರು ಒಬ್ಬನೇ ಇದ್ದಾನೆ. ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಇದ್ದಾನೆ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಒಬ್ಬ ಇದ್ದಾನೆ. ದೇವರು ಅನ್ಯಾಯಸ್ಥನಲ್ಲ. ದೇವರು ಅನ್ಯಾಯಸ್ಥನಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ನಡತೆಗೆ ಪ್ರಕಾರ ತನಗೆ ನಡತೆಗೆ ಸಿಕ್ಕ ಹಾಗೆ ತಾನು ಮಾಡಿರುವಂಥ ಕೃತ್ಯಗಳ ಪ್ರಕಾರ ಅವರಿಗೆ ಪ್ರತಿಫಲ ಕೊಡುತ್ತಾನೆ. ಯೋಬನ ಬರೆದ ಗ್ರಂಥ 34ನೇ ಅಧ್ಯಾಯ 10ನೇ ವಚನ ತೆಲುಗುದಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲಿ ಓದಿ. ತೆಲುಗುದಲ್ಲಿ ಸ್ಪಷ್ಟವಾಗಿದೆ. ಯೋಬನ ಗ್ರಂಥ 34ನೇ ಅಧ್ಯಾಯ ಮುಕ್ತಾಯ ಮಾಡೋಣ. ಯೋಬನ ಗ್ರಂಥ 34ನೇ ಅಧ್ಯಾಯ 10ನೇ ವಚನ. ಇಲ್ಲಿ ನೋಡಿ ಏನಂತಿದೆ, ದೇವರು ಅನ್ಯಾಯ ಮಾಡೋದು ಅಸಂಭವ ಅಂತ ತಿಳಿದಲ್ಲಿದೆ. ಅಸಾಧ್ಯ. ದೇವರು ಅನ್ಯಾಯ ಮಾಡೋದು ಅಸಾಧ್ಯ. ಯಾವ ಮನುಷ್ಯನೂ ಕೂಡ ಅನ್ಯಾಯ ಮಾಡಲ್ಲ ದೇವರು. ದೇವರು ಅಸಹ್ಯ ಮಾಡೋದು ಅಸಾಧ್ಯ. ಮತ್ತೊಂದ್ಸಲ ತೆಲುಗುದಾಗ ಓದಪ್ಪ. విజ్ఞానము గల మనుషులారా నా మాటలు ఆలకించుడి. దేవుడు అన్యాయం చేయుట అసంభవము. దేవుడు అన్యాయం చేయుట అసంభవము. నెక్స్ట్ ಕನ್ನಡದಾಗ ಓದ್ತೀರಾ? ಓಕೆ. ಈಗಿರಲು ಬುದ್ಧಿವಂತರೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ. ಸರ್ವಶಕ್ತನು ಅನ್ಯಾಯ ಮಾಡ್ತಾನೆಂಬ ಭಾವನೆ ದೂರವಾಗಿರಲಿ. ಆತನು ಅನ್ಯಾಯಸ್ಥನಲ್ಲ. ದೇವರು ಅನ್ಯಾಯ ಮಾಡುವಂತ ವ್ಯಕ್ತಿ ಅಲ್ಲ. 12ನೇ ವಚನ ನೋಡಿ. ಹೌದು, ದೇವರು ಕೆಟ್ಟದನ್ನು ನಡೆಸದೇ ಇಲ್ಲ. ಹೌದು, ದೇವರು ಕೆಟ್ಟದನ್ನು ನಡೆಸದೇ ಇಲ್ಲ. ಸರ್ವಶಕ್ತ ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಸರ್ವಶಕ್ತನಾಗಿರುವಂತಹ ಆ ದೇವರು ಡೊಂಕು ಮಾಡಲ್ಲ. ಒಬ್ಬ ಮನುಷ್ಯನಿಗೆ ಒಂದು ರೀತಿ, ಒಬ್ಬ ಮನುಷ್ಯನಿಗೆ ಒಂದು ರೀತಿಯಲ್ಲಿ ತಾರತಮ್ಯ ಮಾಡೋದಿಲ್ಲ. ದೇವರು ತಾರತಮ್ಯ ಮಾಡುವುದಲ್ಲ. ದೇವರು ಪ್ರತಿಯೊಬ್ಬ ಮನುಷ್ಯನ ಸಮಾನನಾಗಿ ನೋಡುವ ದೇವನಾಗಿದ್ದಾನೆ. ಧರ್ಮಶಾಸ್ತ್ರ ಇದ್ದವನಿಗೆ ಧರ್ಮಶಾಸ್ತ್ರ ಪ್ರಕಾರ ತನ್ನ ನಡತೆಯನ್ನು ತೆಗಿತಾನೆ. ಧರ್ಮಶಾಸ್ತ್ರ ಇಲ್ಲದವನಿಗೆ ಪ್ರಾಮಾಣಿಕವಾದಂಥ ತನ್ನ ಮನಸ್ಸೇ ಧರ್ಮಶಾಸ್ತ್ರವಾಗಿ ಇಟ್ಟು ಆ ಮನಸ್ಸು ನೀತಿ ಅನುಸರಿಸಿ ನಡೆಸಿದ್ದೇನ ಅಥವಾ ದುರ್ಮಾರ್ಗದಲ್ಲಿ ನಡೆದಿದ್ದೇನ ಎಂಬುದಾಗಿ ತನ್ನ ನಡತೆಯ ಮುಖಾಂತರ ಪ್ರತಿಯೊಬ್ಬನಿಗೆ ತಕ್ಕ ಪ್ರತಿಫಲವಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೇವರು ತಕ್ಕ ಪ್ರತಿಫಲ ಕೊಡ್ತೇನೆ ಹೊರತು ಅವರಿಗೆ ಅನ್ಯಾಯ ಮಾಡುವಂತ ದೇವರಲ್ಲ. ನಮ್ಮ ದೇವರು ಪ್ರಪಂಚದ ಏಕೈಕ ದೇವರು ಏನಾಗಿದ್ದಾನೆ? ಅನ್ಯಾಯಸ್ಥನಲ್ಲ. ಪ್ರತಿಯೊಬ್ಬನಿಗೆ ತನ್ನ ನಡತೆಗೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಾವು ನೋಡಿದ್ವಿ. ಈಗ ಕ್ರೈಸ್ತರು ಏನ್ ಮಾಡಬೇಕು ಎಂಬುದಾಗಿ ಹೇಳಿದ್ರೆ, ಕ್ರೈಸ್ತರಿಗೆ ಮಾತ್ರ ಆಜ್ಞೆ ಅತಿಕ್ರಮ ಮಾಡಿದ್ರೆ ಕ್ರೈಸ್ತರಿಗೆ ಮಾತ್ರ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದು ಕಂಪಲ್ಸರಿ. ಏನಕ್ಕೆ ಅಂತಂದ್ರೆ, ಯಾಕೆ ಮಾತು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ತಲಾಂತರಗಳಿಂದಲೂ ಸುಮಾರು 10-15 ತಲಾಂತರದಿಂದಲೂ 10-15 ತಲಾಂತರಗಳಿಂದಲೂ 5 ತಲಾಂತರಗಳಿಂದಲೂ ಸುಮಾರು ತಲಾಂತರಗಳಿಂದ ನಾವು ಕ್ರೈಸ್ತರ ಎಂಬುದಾಗಿ ಹೇಳಿಕೊಂಡು ದೇವರನ್ನ ಮರೆತ ಜನರಿಗೆ ಮಾತ್ರ ಬೈಬಲ್ ಆಜ್ಞೆ ಪ್ರಕಾರ ಅವರಿಗೆ ತೀರ್ಪು ಸಿಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಕುಟುಂಬದಲ್ಲಿ 100 ವರ್ಷಗಳ ಕಾಲದಿಂದ ಕ್ರೈಸ್ತರು ಇದ್ದಾರೆ ಎಂಬುದನ್ನು ತಿಳ್ಕೊರಿ. ಒಂದು ಕುಟುಂಬದಲ್ಲಿ
ಸುಮಾರು 100 ವರ್ಷಗಳ ಹಿಂದ ಅವರು ಕ್ರಿಸ್ತನನ್ನು ಅಂಗೀಕರಿಸಿ ಬದುಕ್ತಾ ಇದ್ದಾರೆ, ಅಥವಾ ಒಂದು 50 ವರ್ಷಗಳ ಕಾಲದಿಂದ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳೋಣ. ಈಗ ಒಂದು ವೇಳೆ ಅವರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಲಾರದೆ ಸತ್ತೋದ್ರೆ ಅವ್ರಿಗೆ 100% ನರಕನೇ ಸಿಗುತ್ತೆ. ಅವ್ರಿಗೆ 100% ನರಕನೇ ಸಿಗುತ್ತೆ. ಏನಕ್ಕೆ ಅಂತಂದ್ರೆ, ದೇವರು ಎಂಬುದಾಗಿ ಅವ್ರಿಗೆ ಅರಿವು ಇದ್ದರು, ದೇವರು ಯಾವ ರೀತಿಯಲ್ಲಿ ಆಜ್ಞೆ ಕೊಟ್ಟಿದ್ದಾರೆ ಎಂಬುದು ಅರಿವು ಇದ್ದರೂ ಕೂಡ ದೇವರು ಆಜ್ಞೆಗಳು ಏನು ಎಂಬುದು ಪ್ರತಿ ಭಾನುವಾರ ಆರಾಧನೆಯಲ್ಲಿ ಕೇಳಿ, ಪ್ರತಿ ಭಾನುವಾರ ಸಭೆಯಲ್ಲಿ ಚರ್ಚಿನಲ್ಲಿ ಕೇಳಿ ಕೂಡ ಅವರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ದೇವರ ಮಾತಿಗೆ ವಿಧೇಯನ್ನು ತೋರಿಸದೆ ಸತ್ತು ಹೋದ್ರೆ ಮಾತ್ರ ಅವ್ರಿಗೆ 100% ನರಕ ಸಿಗುತ್ತೆ. ಅರ್ಥ ಆಯ್ತಾ? ಕ್ರೈಸ್ತರಿಗೆ ಮಾತ್ರ ಸುಮಾರು ವರ್ಷಗಳಿಂದ ಹಿಡಿದು ಸಭೆಗೆ ಬಂದು ಆರಾಧನೆ ಮಾಡುತ್ತಾ, ದೇವರನ್ನು ಆರಾಧಿಸುತ್ತಾ, ಹಾಡುಗಳು ಆಡುತ್ತಾ, ಸಭೆಯ ಕೆಲಸ ಕಾರ್ಯಗಳು ಆಕ್ಟಿವ್ ಆಗಿದ್ದು ಕೆಲಸ ಮಾಡಿ ದೀಕ್ಷೆ ಸ್ಥಾನ ಹೊಂದದೆ ಸತ್ತೋದ್ರೆ 100% ಅವರು ನರಕಕ್ಕೆ ಹೋಗ್ತಾರೆ. ನಂಬಿ ದೀಕ್ಷೆ ಸ್ಥಾನ ಮಾಡಿಸಿಕೊಳ್ಬೇಕು, ದೇವರಲ್ಲಿ ಭಯಭಕ್ತನಾಗಿರಬೇಕು. ನಂಬಿ ದೀಕ್ಷೆ ಸ್ಥಾನ ಮಾಡಿಕೊಂಡು ದೇವರಲ್ಲಿ ಭಯಭಕ್ತಿ ಇದ್ರೆ ಅವನಿಗೆ ತಕ್ಕ ಪ್ರತಿಫಲ ದೇವರು ಕೊಡುತ್ತಾನೆ. ಸುಮಾರು ವರ್ಷಗಳಿಂದ ಕ್ರೈಸ್ತನಾಗಿದ್ದು ದೀಕ್ಷೆ ಸ್ಥಾನ ಮಾಡಿಸಿಕೊಳ್ಳದೆ ಸತ್ತೋದ್ರೆ ಅವರಿಗೆ ನರಕಕ್ಕೆ ಹೋಗ್ತಾನೆ. ನಮಗೆ ಆಪ್ಷನ್ಸ್ ಇಲ್ಲ. ದೇವರು ಹೇಳ್ತಾನೆ, ದೇವರ ಕುಟುಂಬದಲ್ಲೇ ತೀರ್ಪು ಬರುತ್ತೆ ಎಂಬುದಾಗಿ. ದೇವರ ಕುಟುಂಬದಲ್ಲೇ ತೀರ್ಪು ಬರುತ್ತದೆ ಎಂಬುದಾಗಿ. ದೇವರ ಕುಟುಂಬ ಅಂದ್ರೆ ಸಭೆ, ಚರ್ಚ್. ದೇವರ ಕುಟುಂಬ ಅಂದ್ರೆ ಸಭೆ, ಚರ್ಚ್. ಚರ್ಚಿಗೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಮನುಷ್ಯನಿಂದಲೇ ದೇವರು ಆಜ್ಞೆ ಅಥವಾ ದೇವರು ತೀರ್ಪು ಬರುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಲೋಕಕ್ಕೆ ತೀರ್ಪು ಬಂದಾದ್ರೆ ಮೊದಲು ದೇವರ ಕುಟುಂಬದಲ್ಲೇ ತೀರ್ಪು ಮಾಡ್ತಾನೆ. ತನ್ನ ಕುಟುಂಬದಲ್ಲೇ ತೀರ್ಪು ಮಾಡಿ ಆಮೇಲೆ ಅನ್ಯ ಜನರಿಗೆ ತೀರ್ಪು ಮಾಡ್ತಾನೆ. ಆ ದೇವರ ಕುಟುಂಬನಾಗಿರುವಂತ ಕ್ರೈಸ್ತರು ಪ್ರತಿಯೊಬ್ಬರು ದೀಕ್ಷಾ ಸ್ಥಾನ ಮಾಡಿಸಿಕೊಂಡು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ತಪ್ಪು ಮಾಡಿದೆ ಎಂಬುದನ್ನು ಪಶ್ಚಾತ್ತಾಪ ಪಟ್ಟು ದೇವರ ತಂದೆಯಾದ ದೇವರನ್ನು ಮೊರೆ ಇಟ್ಟು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ತಂದೆಯಾದ ದೇವರನ್ನು ಆಶ್ರಯಿಸಿದ್ರೆ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಮ್ಮೆಲ್ಲರಿಗೆ ಪಾಪ ಕ್ಷಮಾಪಣೆ ಸಿಗುತ್ತೆ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಮ್ಮೆಲ್ಲರಿಗೆ ಪಾಪ ಕ್ಷಮಾಪಣೆ ಸಿಕ್ಕು ಮನುಷ್ಯರೆಲ್ಲನ ನೀತಿವಂತನಾಗಿ ಕೇವಲ ಕೃಪೆಯಿಂದ, ದೇವರ ಕೃಪೆಯಿಂದಲೇ ಮನುಷ್ಯನ ನೀತಿವಂತನು ಮಾಡ್ತಾನೆ. ನಾವು ಏನು ಮುಯಿ ತೀರಿಸುವಂಥದ್ದು ಏನೂ ಇಲ್ಲ, ಅದಕ್ಕೆ ನಾವು ಬದಲು ಕೊಡುವಂಥದ್ದು ಏನಿಲ್ಲ. ಕೇವಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡ್ರೆ ನಾವು ನಿತ್ಯ ಜೀವಕ್ಕೆ ಹೋಗುತ್ತೇವೆ. ನಮ್ಮ ನಡತೆಗೆ ತಕ್ಕ ಹಾಗೆ ದೇವರು ನಮಗೆ ಪ್ರತಿಫಲ ಕೊಡ್ತಾನೆ. ಸ್ವತಂತ್ರ ಹೋರಾಟಗಾರರಿಗೆ ಧರ್ಮಶಾಸ್ತ್ರ ಅವರಿಗೆ ಇಲ್ಲದಿದ್ದರಿಂದ ಅವರಿಗೆ ಅವರ ಮನಸ್ಸೇ ಧರ್ಮಶಾಸ್ತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರ ಮನಸ್ಸಾಕ್ಷಿ ನೀತಿಯನ್ನು ಅನುಸರಿಸಿ ನಡೆದಿದೆಯಾದರೆ ಅವ್ರಿಗೆ ದೇವರು ಅನ್ಯಾಯ ಮಾಡುವುದಿಲ್ಲ, ಅವ್ರಿಗೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ಅರ್ಥಕೊಳ್ಳಿ. ಕ್ರೈಸ್ತರಿಗೆ ಮಾತ್ರ ಆಪ್ಷನ್ಸ್ ಇಲ್ಲ. ಕಂಪಲ್ಸರಿ ನಂಬಿ ದೀಕ್ಷೆ ಸ್ಥಾನ ಮಾಡಿಸಲೇಬೇಕು. ಪ್ರತಿ ಭಾನುವಾರ ಬಂದು ದೇವರ ಮಾತು ಕೇಳಿ ಕೂಡ ಆ ಮಾತಿಗೆ ಒಳಪಡದೆ, ಆ ಮಾತಿಗೆ ವಿಧೇಯ ತೋರಿಸದೇ ಇದ್ರೆ ದಂಡನೆಗೆ ಗುರಿಯಾಗುತ್ತವೆ. ದೇವರ ತೀರ್ಪು ಎಲ್ಲಿ ಬರುತ್ತೆ? ದೇವರ ಮನೆಯಿಂದನೇ ಪ್ರಾರಂಭವಾಗುತ್ತೆ. ತೀರ್ಪು ದೇವರ ಮನೆಯಿಂದನೇ ಪ್ರಾರಂಭವಾಗೋದ್ರಿಂದ ಪ್ರತಿಯೊಬ್ಬ ಕ್ರೈಸ್ತನ ನಂಬಿ ದೀಕ್ಷೆ ಸ್ಥಾನ ಮಾಡಿಸಲೇಬೇಕು ಎಂಬುದಾಗಿ ಇವತ್ತು ತಿಳಿದುಕೊಳ್ಳೋಣ. ಸ್ವತಂತ್ರ ಹೋರಾಟಗಾರರು ಎಲ್ಲಿದ್ದಾರೆ? ಈಗ ಸ್ವತಂತ್ರ ಹೋರಾಟಗಾರರು ಎಲ್ಲಿದ್ದಾರೆ? ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅವರು ಒಳ್ಳೇದು ಮಾಡಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇಶಕ್ಕೋಸ್ಕರ ಅನೇಕರಿಗೆ ಉಪಯೋಗವಾದಂಥ ಕೆಲಸ ಮಾಡಿದರೆ, ನೀತಿಯನ್ನು ಅನುಸರಿಸಿದ್ದರಿಂದ ಅವರು ದೇವರು ಅವರಿಗೆ ತಕ್ಕ ಪ್ರತಿಫಲ ಸ್ವರ್ಗನೇ ಕೊಡ್ಬೋದು ಎಂಬುದಾಗಿ ನಾವು ಬೈಬಲಲ್ಲಿ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಕ್ರೈಸ್ತರಿಗೆ ಮಾತ್ರ ಕಂಪಲ್ಸರಿ ನಂಬಿ ದೀಕ್ಷೆ ಸ್ಥಾನ ಮಾಡಿಸಬೇಕು. ನಂಬಿ ದೀಕ್ಷೆ ಸ್ಥಾನ ಮಾಡಿಕೊಂಡ್ರೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತ ರಕ್ತದಿಂದ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ತೊಳಿಬೇಕು. ಸ್ವತಂತ್ರ ಹೋರಾಟಗಾರರಿಗೆ ದೇವರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸಮಯವಿಲ್ಲ. ಸ್ವತಂತ್ರ ಹೋರಾಟಗಾರರಿಗೆ ದೇವರ ಬಗ್ಗೆ ಆಲೋಚನೆ ಮಾಡಿ ನಮ್ಮ ರೀತಿಯಾಗಿ ಈ ಥರ ಕುಂತು ದೇವ್ರ ಮಾತು ಕೇಳೋದಕ್ಕೆ ಕೂಡ ಅವ್ರ ಸಮಯ ಇಲ್ಲ. ಅರ್ಥ ಆಯ್ತಾ? ನಮ್ಮ ಹಾಗೆ ಅವ್ರಿಗೆ ಕುಂತು ದೇವರ ಮಾತುಗಳ ಕೇಳೋದಕ್ಕೂ ಕೂಡ ಸಮಯ ಇಲ್ಲದ್ರಿಂದ ಅವರನ್ನು ದೇವರು ತಮ್ಮ ಮನಸ್ಸೇ ಧರ್ಮಶಾಸ್ತ್ರ ಪ್ರಕಾರ ಅವರನ್ನು ತೀರ್ಪಿಗೆ ಒಳಪಡಿಸಿ ಅವರನ್ನು ಒಂದು ಒಳ್ಳೆಯ ಪ್ರತಿಫಲ ಕೊಟ್ಟು ಸ್ವರ್ಗಕ್ಕೆ ಸೇರಿಸಬಹುದು ಎಂಬುದಾಗಿ ನಾವು ಬೈಬಲಿಂದ ಅಭಿಪ್ರಾಯ ಪಡಬೇಕು. ಕ್ರೈಸ್ತರು ಮಾತ್ರ ಆ ಅಭಿಪ್ರಾಯ ಇಲ್ಲ. ಕಂಪಲ್ಸರಿ ನಂಬಿ ದೀಕ್ಷೆ ಸ್ಥಾನ ಮಾಡಿಸಲೇಬೇಕು.
ನಾವು ಪಾಪವನ್ನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಬೇಕು. ನಮ್ಮ ಕಾರಣ ಏನಂತಂದ್ರೆ, ನಾವು ಪ್ರತಿ ಸಂಡೇ ಭಾನುವಾರ ಆರಾಧನೆ ಬಂದು ಕೂಡ ದೇವರ ಆಜ್ಞೆಗೆ ಒಳಪಡದೇ ಇದ್ರೆ ದೇವರು ನಮ್ಮನ್ನು ದಂಡನೆಗೆ ಗುರಿ ಮಾಡ್ತಾನೆ ಎಂಬುದಾಗಿ ಇವತ್ತಿನ ದಿನ ನಾವು ಕಲಿತುಕೊಂಡಿದ್ದೀವಿ. ಅರ್ಥ ಆಯ್ತಾ?